ಪಾರ್ವತಿ ಪರಮೇಶ್ವರ ಮಾಡೋದೆಲ್ಲ ಅವಾಂತರ. ಪಡವಲಕ ಯಾಕೆ ವೇದದಿಂದ ಬೀಳ್ಬೇಕು? ನಾನು ಅದೇ ಪ್ರಶ್ನೆ ಕೇಳ್ತಾ ಇದೀನಿ, ನೀವ್ ಯಾಕೆ ವೇದನ್ ಕೈ ಹಿಡ್ಕೊಂಡು ಡಾನ್ಸ್ ಮಾಡ್ಬೇಕು? ಸಾಕು, ಏನಿದು ಬೆಳಗ್ಗೆಯಿಂದ ಚರ್ಚೆ? ಪರಮ ಪಡವಲಕಾಯಿಂದ ನನಗೆ ಬೇಜಾರಾಗಿದೆ ಕಣ. ನಾವಿಬ್ರು ಫ್ರೆಂಡ್ಸು, ನಮ್ಮಿಬ್ರು ಗೆಳೆತನ ಅವನಿಂದ ಹಾಳಾಗ್ಬಾರ್ದು. ನೋಡ, ಇನ್ನೊಂದ್ಸರಿ ಅವನೇನಾದ್ರು ವೇದ ತಂಟೆಗೆ ಬಂದ್ರೆ ನಮ್ಮ ಮನೆಗೆ ನೀವು ಬರಬೇಡಿ, ನಿಮ್ ಮನೆಗೆ ನಾವು ಬರಲ್ಲ. ತುಕ್ಕ ನೋಡ, ನೀನ್ ಇವಳನ್ನ ಮಾತ್ರ ಈ ಮನೇಲಿರೋ, ಇಲ್ಲ ಅಂದ್ರೆ ಓಡ್ತಾ ಇರೋ. ಎಲ್ಲಾದ್ರೂ ಹಾಳಾಗೋಗೋ, ನನಗೂ ಹೇಳಿ ಹೇಳಿ ಸಾಕಾಗೋಗಿದೆ. ಎಲ್ಲಿ ಹೋಗ್ತಿದ್ಯಾ ಅಂತ ಹೇಳ್ಬಿಟ್ಟು ಹೋಗು. ಗಾಡಿಗೆ ಸಹಾಯ ಕೊಟ್ಟಿನಿ, ಕಂಪ್ನಿ ಕೊಡ್ತೀರಿ, ನಾನು ರಮ ಸೇರಿ ನೀವು ಮಾರ್ಗರೇಟ್. ಯಾಕ್ರಿ ಸುಬ್ಬಗ್ ಬೈದ್ರಿ? ಪರಿಸ್ಥಿತಿ ಹಾಗಿತ್ತಮ್ಮ, ಗುಂಡನ್ನ ಮೆಚ್ಚಕ್ಕೋಸ್ಕರ ಸುಬ್ಬನ್ನ ಬೈಬೇಕಾಯ್ತು. ಗುಂಡಣ್ಣವ್ರಿ ಗುಂಡ್ ಕಲ್ತಾರ ಮನೇಲೇ ಇದ್ದಾರೆ. ನನ್ನ ಸೂಸೈಡ್ ಮಾಡ್ಕೊಳ್ತೀನಿ ಅಂತ ಮನೆ ಬಿಟ್ಟು ಹೋಗಿದ್ದಾನೆ. ಯಾರಿಗೆ ಬೇಕು ಈ ಲೋಕ? ಸುಬ್ಬಾ ಯಾರೇ? ಸುಬ್ಬಾ ಎಲ್ಲದ್ರಿ? ಮುಂದೆ ಬರ್ರಿ. ಯಾರಿ ನೀವು? ನಾನು ದೇವಕನ್ಯೆ. ವೇದ ಅನ್ನೋರ್ನ ಬಾಳ ಲವ್ ಮಾಡ್ತೀನಿ. ನನ್ನ ಜೀವನದ ಆಸೆ ಇದೆ, ನಾನು ಆಗಬೇಕು ವೇದ ಅವರ 2 ಮಕ್ಕಳ ತಂದೆ. ಆದ್ರೆ ವೇದ ಅವರು ಮದುವೆ ಒಪ್ಕೊಳ್ರೆ ನಮ್ಮ ಮಾಮನ ಮನೆ ಬಿಟ್ಟು ಹೋಗಂತ ಬೇರೆ ಕಳಿಸ್ದ, ಅದು ಗಾಯಗೊಂಡನೆ. ನೀನ್ ಸಾಯ್ಬೇಡ, ನಾನ್ ನಿಂಗೊಂದ್ ಶಕ್ತಿ ಕೊಡ್ತೀನಿ. ಸುಬ್ಬಾ, ನಾನ್ ನಿನ್ನೊಳಗೆ ಹೊಸ ಹುರುಪನ್ ತುಂಬಿದೀನಿ, ಹೊಸ ಉತ್ಸಾಹನ್ ತುಂಬಿದೀನಿ. ನೀನ್ ಏನ್ ಬಯಸ್ತೀಯೋ ಅದಾಗತ್ತೆ. ವೇದನ್ ಬಗ್ಗೆ ಮಾತ್ರ ಯೋಚನೆ ಮಾಡ್ಬಾರ್ದು. ನೀನ್ ಯಾವತ್ತವಳ ಬಗ್ಗೆ ಯೋಚನೆ ಮಾಡ್ತೀಯೋ ಅವತ್ ಈ ಶಕ್ತಿ ಹೊರಟೋಗತ್ತೆ. ಮಾತಾಡ್ಬೇಡ ಕಣೆ, ನಿನ್ನಿಂದನೇ ಎಲ್ಲ ಆಗಿದ್ದು. ಇವಾಗ ಸಮಾಧಾನ ಮಾಡಕ್ ಬರ್ಬೇಡ. ಅರು, ನಿನ್ ಶಪಥಕ್ಕೆ ಇಷ್ಟೊಂದೆಲ್ಲ ಬೆಲೆ ಇದೆ ಅಂತ ಇವತ್ತೇ ಕಡೆ ಗೊತ್ತಾಗಿತ್ತು. ಸುಬ್ಬು, ಬಂದ್ಯಾ ನಿನ್ ತಂದೆ? ಸುಬ್ಬು, ನಿನ್ಗೋಸ್ಕರ ಬಿಸಿ ಬಿಸಿಯಾಗಿ ಮಿರ್ಚಿ ಮಾಡ್ಕೊಂಡ್ ಬರ್ತೀನಿ, ಇಲ್ಲೇ ಇರು. ನಿಂತ್ಕೋ ನೋಡು, ಅವ್ನು ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿದ್ದ ತಾನೆ. ಅವನಿಗೆ ಬಂದ ತಕ್ಷಣ ಬೈಯೋದು ಬಿಟ್ಟು ಆತಿಥ್ಯ ಸತ್ಕಾರ ಮಾಡ್ತಿದ್ಯಲ್ಲ, ಇದೆಲ್ಲ ನಂಗೆ ಇಷ್ಟ ಆಗಲ್ಲ. ಮನೆಗ್ ಬಂದಿದ್ದು ಖುಷಿ ಪಡ್ರಿ, ಮಿರ್ಚಿ ಕಾಫಿ ಮಾಡ್ಕೊಂಡ್ ಬರ್ತೀನಿ ಬಿಡಿ. ಅಂಕಲ್, ಕಳೆದವ್ರು ಮತ್ತೆ ವಾಪಸ್ ಬಂದಾಗ ಅಪ್ಪ ಸಂತೋಷದಿಂದ ಸತ್ಕರಿಸ್ತಾರೆ. ಈ ಕತೆ ಬೈಬಲ್ ಅಲ್ಲಿ ಇದೆ, ಆ ಪ್ಯಾರಬಲ್ ಆಫ್ ಪ್ರಾಡಿಗಲ್ ಸನ್. ಅಲ್ಲಮ್ಮ, ಈ ಡ್ರೆಸ್ ಇದ್ರು ಯಾವ್ದಾದ್ರು ಮದುವೆಗೆ ಹೋಗೋದಕ್ಕೆ, ಪಾರ್ಟಿಗೆ ಹೋಗೋದಕ್ಕೆ, ದಾಂಡೆ ಆಡೋದಕ್ಕೆ ಓಕೆ. ಇನ್ನು ನೋಡಕ್ ಹುಡುಗ ಬರ್ತಾ ಇದ್ದಾನಮ್ಮ, ಒಂದೊಳ್ಳೆ ರೇಷ್ಮೆ ಸೀರೆ ಉಟ್ಕೋಬಾರ್ದ? ಹುಡುಗ ಬಂದ ಏದವ್ರ, ಈ ಡ್ರೆಸ್ ನೀವು ಬಹಳ ಚಂದ ಕಾಣಕತ್ತೀರಿ. ಪಡವಲ್ಕ, ಯಾವಾಗಂದ್ರೆ ಅವಾಗ ಬರ್ತೀಯಲ್ಲ, ನಾಚಿಕೆ ಆಗಲ್ವಲ್ಲ ನಿನ್ಗೆ? ರೀ, ಮನಿಗ್ ಬಂದವ್ರನ್ನ ಮೊದ್ಲ ಮಾತಾಡೋದ್ ಕಲೀರಿ. ಕುರ್ಚಿ ಕೊಡ್ರಿ. ಕುರ್ಚಿ ಕೊಡಲ್ಲ ಕಣ, ನಿಂತ್ಕೊಂಡೆ ಇರು. ಅಲ್ಲಿದ್ದ ಇಲ್ಲಿಗೆ ಬಂತು, ನೀವು ಕೊಡ್ಲಿಲ್ಲ, ಅದ ಬಂತೆ. ಭಾವ, ಲೇಟ್ ಆಯ್ತು, ಉಕ್ಸ್ ತೆಗಿಯಕ್ ಆಗ್ತಿಲ್ಲ, ಸ್ವಲ್ಪ ನೋಡಿ. ನಮ್ಮನೆ ವಿಷಯ ನಿನ್ಗ? ಈ ಮನೆ ಇದ್ದ ನೋಡಕ್ ನಾ ಬಿಡಂಗಿಲ್ಲ. ನಿಂದ ಯಾಕೋ ಅತಿ ಎತ್ಕಣ. ನಡಿಯೋ ನಿಮ್ಮ ಮಾಮನ್ ಕೇಳ್ತೀನಿ, ನಡಿಯಲ್ಲೇ. ಏನೋ ನಿಂತ್ ಗೋಳು, ಯಾಕೆ ಅವ್ರಿಗೆ ಅಷ್ಟು ನಿಮಿಷ ಕೊಡ್ತಾ ಇದ್ಯಾ? ಮಾಮ, ವೇದ ಡ್ರೆಸ್ ಹುಕ್ ಬಿಡ್ತಾರಂತೆ. ಇಲ್ಲಮ್ಮ, ಇವ್ ಡ್ರೆಸ್ ಉಕ್ಸ್ ಬರ್ತಾ ಇಲ್ವಾ? ಸಹಾಯ ಮಾಡ್ತಾ ಇದ್ದಪ್ಪ, ಅವ್ಳು ಡ್ರೆಸ್ ಚೇಂಜ್ ಮಾಡಕ್ ಬೇಡವೇನಾ? ನೀ ಸಹಾಯ ಮಾಡ. ಗುಂಡಣ್ಣವ್ರ ವೇದ ಡ್ರೆಸ್ ಚೇಂಜ್ ಮಾಡ್ತಾರ ನೋಡ್ರಿ. ಗುಂಡಣ್ಣ, ನಿಮ್ಗ್ ನಾಚಿಕೆ ಆಗ್ದಿಲ್ವೇನ್ರಿ? ನಾಗೋಲ್ಲಿ ಅವ್ರೆ, ವೇದ ಹಾಕಿರೋ ಡ್ರೆಸ್ ಉಕ್ಸ್ ಬರ್ತಾ ಇರ್ಲಿಲ್ಲ, ಟೈಟ್ ಆಗ್ಬಿಟ್ಟಿದೆ ಅಂತೆ, ಅದಕ್ಕೆ ಸಹಾಯ ಮಾಡ್ತಾ ಇದೆ. ನೀವು ಮಾಡ್ತಿರೋದ್ ಸರಿ ಇಲ್ಲ. ಮಾನ ಮರ್ಯಾದೆ ಬಿಟ್ಟು ಬೇಹತ್ತಿದ್ದೀರಾ. ಇಷ್ಟು ದಿನ ವೇದನ್ ಕೈ ಹಿಡ್ಕೊಂಡು ಕುಣಿತಿದ್ರಿ, ಈಗ ಅವ್ಳ ಡ್ರೆಸ್ ಹುಕ್ಸ್ ಬಿಚ್ಚಕ್ ಹೋಗಿದ್ದೀರಾ. ನಿಮ್ಮಂಥವ್ರಿದ್ರೆ ಪೆಟ್ರೋಲ್ ಬೆಲೆ 100 ರೂಪಾಯಿ ಆಗುತ್ತೆ, ಗ್ಯಾಸ್ ಬೆಲೆ 700 ರೂಪಾಯಿ ಆಗುತ್ತೆ. ಅದಕ್ಕೆ ಹೇಳೋದು, ಹೆಂಡ್ತಿನ್ ಬಿಟ್ಟು ತುಂಬಾ ದಿನ ಇರಬಾರ್ದು ಅಂತ. ಗೀ ರೈಸ್, ಫ್ರೈಡ್ ರೈಸ್, ಆ ರೈಸ್, ಈ ರೈಸ್ ಎಲ್ರಿ ಹಾಕಿ. ನೀರಾವರಿ, ಏನೋ ನಿನ್ನ ಅರ್ಚಾಟ? ಗುಂಡಣ್ಣವ್ರ ಪಕ್ಕದ ಮನೆ ಕುಳ್ಳವನಲ್ಲ, ಬಾಯಿ ಬಂದಾಗೆಲ್ಲ ಬೈತಾನೆ, ಅದಕ್ಕೆ ನಾನು ಇಲ್ಲಿ ಬಂದು. ಏನುವಾ? ಡ್ರೆಸ್ ತೆಗಿಯಕ್ ಆಗ್ತಿಲ್ಲ. ಅಯ್ಯೋ, 3 ದಿನದಿಂದ ಇದೇ ಡ್ರೆಸ್ ಅಲ್ಲಿ ಇದೆಯಲ್ಲಮ್ಮ. ನಿನ್ ನೋಡಕ್ ಬಂದ್ ಹುಡುಗ ವಾಪಸ್ ಹೊರಟೋದ ಅಂತ ದುಃಖ ಆದ್ರೆ, ನಿನ್ ಡ್ರೆಸ್ ಅಲ್ಲಿರೋ ಹುಕ್ಸ್ ಬರ್ತಾ ಇಲ್ಲ ಅಂತ ಇನ್ನೊಂದು ದುಃಖ ಅಮ್ಮ. ನಾನ್ 3 ದಿನದಿಂದ ಸ್ನಾನನೇ ಮಾಡಿಲ್ಲ. ಬನ್ನಿ ಹೋಗೋಣ. ಹುಲಿ ತರ ಗರ್ಜಿಸ್ತೀಯನಾ? ಇಲ್ಲ ಗುಂಡಣ್ಣವ್ರೆ, ಪ್ರೀತಿಯಿಂದ. ನೋಡು, ಮತ್ತೆ ಹುಲಿ ತರ್ತಿಸ್ತೇನಾ? ನಿನಗ್ ಭಿಕ್ಷೆ ಸಿಗಲ್ಲ. ಪಾರ್ವತಿ ಪರಮೇಶ್ವರ ಮಾಡೋದೆಲ್ಲ ಅವಾಂತರ.